ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ದೂರುದಾರ. ಇದು ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಧರ್ಮಸ್ಥಳ ಫೈಲ್ಸ್ಗೆ ಬಿಗ್ ಟ್ವಿಸ್ಟ್. ಎಸ್ಐಟಿಯ ಮುಂದೆ ಮತ್ತೊಬ್ಬ ಸಾಕ್ಷಿ. ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ದೂರುದಾರ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಧರ್ಮಸ್ಥಳ ಫೈಲ್ಸ್ಗೆ ಬಿಗ್ ಟ್ವಿಸ್ಟ್. ಎಸ್ಐಟಿಯ ಮುಂದೆ ಮತ್ತೊಬ್ಬ ಸಾಕ್ಷ್ಯ. ಉಪ್ಪಿನಂಗಡಿಯ ಜಯಂತ್ ಪ್ರತ್ಯಕ್ಷ. 15 ವರ್ಷಗಳ ಹಿಂದೆ ಬಾಲಕಿ ಸಾವಿಗೆ ನಾನೇ ಸಾಕ್ಷ್ಯ. ಮರಣೋತ್ತರ ಪರೀಕ್ಷೆ ಮಾಡದೆ ಅಂತ್ಯ ಸಂಸ್ಕಾರ, ಶವ ಸಂಸ್ಕಾರ. ಎಫ್ಐಆರ್ ದಾಖಲಿಸದೆ ಕೇಸ್ ಫಿನಿಶ್. ಪೊಲೀಸರ ವಿರುದ್ಧ ಜಯಂತ್ ಗಂಭೀರ ಆರೋಪ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಕ್ಷಣಕ್ಕೊಂದು ತೀರ್ಪನ್ನ ಕಾಣ್ತಾ ಇದೆ. ಪ್ರತಿ ಕ್ಷಣದ ನ್ಯೂಸ್ ಅನ್ನ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಹೇಳ್ತಾ ಇದ್ದೇವೆ. ಈಗ ಇನ್ನೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ದೂರುದಾರ ಬರ್ತಾರೆ. ಧರ್ಮಸ್ಥಳ ಫೈಲ್ಸ್ ಬಗ್ಗೆ ಬಿಗ್ ಟ್ವಿಸ್ಟ್ ಈಗ ಸಿಕ್ಕಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಫ್ರೀಡಂ ಟಿವಿಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಬೇಕು ಅಂತಂದ್ರೆ, ಅನಾಮಿಕಾ ಬಂದು ಕೊಟ್ಟಿರುವಂತಹ ದೂರಿನ ಅನ್ವಯದಲ್ಲಿ ಈಗ ಗುಡ್ಡ ಪ್ರದೇಶಗಳನ್ನೆಲ್ಲ ಅಗೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್ಐಟಿ ತಂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಡೇ ಆಗಿರೋದ್ರಿಂದ ರಜಾ ಇರುತ್ತೆ. ನಾಳೆಯಿಂದ ಮತ್ತೆ ಆ ಒಂದು ಅಗೆಯುವ ಕಾರ್ಯಕ್ರಮಗಳು ಆಗ್ತಾ ಇರುವಂತದ್ದು. ಹಾಗೆ 6ನೇ ಪಾಯಿಂಟ್ 1ರಲ್ಲಿ ಮಾತ್ರ ಒಂದು ಕಳೆಬರ ಸಿಕ್ಕಿದ್ದು, ಮತ್ತೆ ಯಾವ ಪಾಯಿಂಟ್ ಅಲ್ಲೂ ಕಳೆಬರ ಸಿಕ್ಕಿಲ್ಲ. ನಾಳೆ ಅಥವಾ ನಾಡಿದ್ದು ಹಾಗೂ ನಾಳೆ ನಾಡಿದ್ದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದರ ಮಧ್ಯದಲ್ಲಿ ಉಪ್ಪಿನಂಗಡಿಯ ಜಯಂತ್ ಎನ್ನುವರು ಪ್ರತ್ಯಕ್ಷರಾಗಿದ್ದಾರೆ. ಇಷ್ಟು ದಿನ ಬರದೆ ಹೋಗಿರುವಂತಹ ಧೈರ್ಯ ಜಯಂತ್ ಅವರಿಗೆ ಈಗ ಬರುತ್ತೆ. 15 ವರ್ಷಗಳ ಹಿಂದೆ ಬಾಲಕಿಯ ಸಾವಿಗೆ ನಾನೇ ಸಾಕ್ಷಿ ಅಂತ ಹೇಳಿ ಅವರು ಮಾತನಾಡ್ತಾ ಇರುವಂತದ್ದು ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಈಗ ಪ್ರಶ್ನೆ ಏನು ಅಂತಂದ್ರೆ ಇಷ್ಟು ದಿನ ಜಯಂತ್ ಅವರು ಎಲ್ಲಿ ಹೋಗಿದ್ರು? ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋಗದೆ ಮೊದಲು ಮಾಧ್ಯಮದ ಮುಂದೆ ಯಾಕೆ ಬಂದ್ರು? ಮಾಧ್ಯಮದ ಮುಂದೆ ಬರಲಿಕ್ಕೆ ಕಾರಣ ಏನು? ನಿನ್ನೆ ಅವರು ಪ್ರತ್ಯಕ್ಷ ಆಗ್ಲಿಕ್ಕೆ ಕಾರಣ ಏನು? ಇಷ್ಟು ವರ್ಷಗಳ ಸೈಲೆಂಟ್ ಆಗಿರುವಂತಹ ಜಯಂತ್ ಈಗ ಯಾಕೆ ವೈಲೆಂಟ್ ಆಗಿ ಎಲ್ಲಾ ಕಡೆಗೂ ಸುದ್ದಿಯನ್ನ ಮಾಡ್ತಾ ಇದ್ದಾರೆ? ಇದು ಈಗ ಪ್ರಶ್ನೆ ಹುಟ್ಟುಕೊಂಡಿರುವಂತದ್ದು. ಇದರ ನಡುವೆ ಅನಾಮಿಕಾ ಒಬ್ಬ ಸಾಕ್ಷಿ ಆದ್ರೆ, ಅನಾಮಿಕಾ ಒಬ್ಬ ದೂರುದಾರ ಆದ್ರೆ, ಈಗ ಮತ್ತೊಬ್ಬ ಸಾಕ್ಷಿ ಅಥವಾ ದೂರುದಾರ ಆಗಿ ಜಯಂತ್ ಅವರು ನಾಳೆ ಎಸ್ಐಟಿ ತಂಡಕ್ಕೆ ಹೋಗಿ ಅದರ ಮುಂದೆ ಎಸ್ಐಟಿ ತನಿಖೆ ತಂಡದ ಮುಂದೆ ನಿಂತುಕೊಳ್ತಾ ಇದ್ದಾರೆ. ಅವ್ರು ಏನು ದೂರನ್ನ ನೀಡ್ತಾ ಇರೋದು, ದೂರನ್ನ ಮಾಡ್ತಾ ಇರುವುದು ಅಂತಂದ್ರೆ, ಅವ್ರು ಏನು ದೂರನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ 15 ವರ್ಷದ ಹಿಂದೆ ಬಾಲಕಿಯ ಸಾವಿಗೆ ನಾನೇ ಸಾಕ್ಷಿಯಾಗಿದ್ದೆ. ಮರಣೋತ್ತರ ಪರೀಕ್ಷೆಯನ್ನ ಮಾಡದೆ ಶವ ಸಂಸ್ಕಾರ ಮಾಡಲಾಗಿತ್ತು. ಎಫ್ಐಆರ್ ದಾಖಲಿಸದೆ ಕೇಸ್ ಫಿನಿಶ್ ಮಾಡಲಾಗಿತ್ತು ಅಂತ ಹೇಳಿ ಈಗ ಮಾಧ್ಯಮದ ಮುಂದೆ ಬಂದಿರುವಂತದ್ದು. ಈಗ 2 ಪಾಸಿಬಿಲಿಟಿ ಇದೆ. ಒಂದು ಪಾಸಿಬಿಲಿಟಿ ಬಂದ್ಬಿಟ್ಟು, ಈಗ ಏನ್ ಅನಾಮಿಕ ದೂರುದಾರ ಬಂದು ದೂರನ್ನ ಕೊಟ್ಟ ಮೇಲೆ ಎಸ್ಐಟಿ ತನಿಖೆ ತಂಡವನ್ನ ರಚನೆ ಮಾಡಿದ ಮೇಲೆ ಇವರಿಗೆ ಧೈರ್ಯ ಬಂದಿರಬಹುದು, ಅಥವಾ ಇವರು ಇಷ್ಟು ವರ್ಷಗಳು ಎದೆಯಲ್ಲಿ ಹೂತಿಟ್ಟಿದ್ದಂತ ಸತ್ಯವನ್ನ ಈಗ ಹೊರಗೆ ತೆಗಿಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿರಬಹುದು, ಅಥವಾ ಇನ್ ಬೇರೆ ಏನಾದ್ರೂ ವಿಚಾರಗಳು ಅವರ ಸುತ್ತಮುತ್ತಲ ನಡೆದು ಅವರು ಈಗ ಹೊರಗೆ ಬಂದಿರಬಹುದು. ಇದಿಷ್ಟು ಪಾಸಿಬಿಲಿಟೀಸ್ ಇದೆ. ಇನ್ನು ಏನಾಗುತ್ತೆ ಅಂತ ನೋಡೋದಾದ್ರೆ, ಜಯಂತ್ ಏನ್ ಹೇಳ್ತಾ ಇದ್ದಾರಲ್ವಾ, ಜಯಂತ್ ಎಸ್ಐಟಿ ತನಿಖಾ ತಂಡದ ಮುಂದೆ ಹೋಗಿ ನಿಂತ್ಕೊಳ್ಳಲ್ವರೆಗೂ ಕೂಡ ಅವರ ಸುದ್ದಿಗೆ ಯಾರು ಬರೋದಿಲ್ಲ. ಅವರೇನಾದ್ರೂ ಎಸ್ಐಟಿ ತನಿಖಾ ತಂಡದ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅವರ ಸಾಕ್ಷಿ ಏನು, ಅವರ ವಿಚಾರ ಏನು, ಅವರು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಎಸ್ಐಟಿ ಅದರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗತ್ತೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಧರ್ಮಸ್ಥಳ ಫೈಲ್ಸ್ ಸದ್ಯನ ಮಾಡ್ತಾ ಇದೆ. ಅದು ಈ ಒಂದು ರಾಜ್ಯ ಮಟ್ಟದಲ್ಲಿ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಹೋಗ್ತಾ ಇರುವಂತದ್ದು. ಈಗ ಜಯಂತ್ ಟಿ ಅವರ ಎಂಟ್ರಿಯಿಂದ ಇನ್ನಷ್ಟು ಬಿಗಿಯಾಗುತ್ತೆ ವಾತಾವರಣ. ಹಾಗೆ ಜಯಂತ್ ಟಿ ತರಾನೇ ಬೇರೆ ಯಾವ್ದಾದ್ರೂ ವ್ಯಕ್ತಿ ನಾನು ಕೂಡ ಸಾಕ್ಷ್ಯ ಅಂತ ಹೇಳಿದ್ರೆ ಇದು ದೊಡ್ಡ ಮಟ್ಟದಲ್ಲಿ ಆಗತ್ತೆ. ದೊಡ್ಡ ಮಟ್ಟದಲ್ಲಿ ಈ ಒಂದು ತನಿಖೆ ಆಗಬೇಕಾಗುತ್ತೆ. ಈಗ
ಆ ಒಂದು ಸಾಕ್ಷಿ ಅಂದ್ರೆ 15 ವರ್ಷಗಳ ಹಿಂದೆ ಇವ್ರೇನ್ ಹೇಳ್ತಾ ಇದ್ದಾರಲ್ಲ, 15 ವರ್ಷದ ಹಿಂದೆ ಬಾಲಕಿಯ ಸಾವಿಗೆ ನಾನೇ ಸಾಕ್ಷಿ ಅಂತ. ಈಗ SIT ತನಿಖಾ ತಂಡದ ಮುಂದೆ ಅವ್ರು ಹೋಗಿ ನಿಂತ್ಕೊಂಡ್ರೆ ನಾಳೆ ಏನ್ ಕೇಳ್ತಾರೆ ಅಂತಂದ್ರೆ, ಎಲ್ಲಿ ಅದನ್ನ ಹುಗಿದು ಹಾಕಿತ್ತು ಅಥವಾ ಹೂತಿಟ್ಟಿದ್ದು ಅಥವಾ ಸಂಸ್ಕಾರ ಮಾಡಿತ್ತು, ಯಾರ ಮನೆಯೊಳಾಕೆ, ನೀವ್ ಯಾಕೆ ಇಷ್ಟು ವರ್ಷ ಹೇಳಲಿಲ್ಲ, ಇದೆಲ್ಲವೂ ಕೂಡ ಬರುತ್ತೆ. ಇದೆಲ್ಲದಕ್ಕೂ ಕೂಡ ಅವ್ರು ರೆಡಿ ಆಗಿರ್ಬೇಕು. ಹಾಗೆ ಮುಖ್ಯ ಸಾಕ್ಷಿ ಇದೆ, ನಾನೇ ನೋಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿಗಳನ್ನ ಅವ್ರು ಇಡಬೇಕಾಗತ್ತೆ. ತದಾದ ನಂತರ ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಈ ಒಂದು ವಿಚಾರವನ್ನು ಕೂಡ SIT ತನಿಖೆಯ ಒಳಗಡೆ ಹೇಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.